ರೆಸಿಪಿ ಬಂದುಬಿಟ್ಟು ಮೂಸಂಬಿ ಜ್ಯೂಸ್ ಹೆಂಗೆ ಮಾಡೋದು ಅಂತ ನಾವು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಪ್ಲೀಸ್ ಫಸ್ಟಿಂದ ನಮ್ಮ ವಿಡಿಯೋ ಫುಲ್ ನೋಡಿ. ಫಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟು ಮೂಸಂಬಿ 2 ಮತ್ತು ಸಕ್ಕರೆ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ನೀರು. ಇಷ್ಟೇ ಫ್ರೆಂಡ್ಸ್, ಮೂರೇ ಇಂಗ್ರೀಡಿಯೆಂಟ್ಸ್ ಮೂಸಂಬಿ ಜ್ಯೂಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಫಸ್ಟು ಮೂಸಂಬಿ 2 ತೊಗೊಂಡಿದ್ದೀವಲ್ವ, ಅದನ್ನು ಸಿಪ್ಪೆ ಬಿಡಿಸಿದ್ದೀವಿ. ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ. ಸೆಂಟರಲ್ಲಿ ಯಾಕೆ ಕಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಬೀಜನೆಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗೆ ಪೀಸಸ್ ಮಾಡ್ಕೊಳ್ಳೋಣ. ಮೂಸಂಬಿ ನೋಡ್ಕೊಳ್ಳಿ, ಸ್ವೀಟಾಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಬೀಜನೆಲ್ಲ ತಕ್ಕೋಬೇಕು, ಇಲ್ಲ ಕಹಿ ಆಗುತ್ತೆ. ಈಗ ಚಿಕ್ಕದಾಗೆ ಪೀಸಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಜ್ಯೂಸ್ ಪ್ರಿಪೇರ್ ಮಾಡೋದು. ಅದಕ್ಕೆ ನಾವು ಚಿಕ್ಕದಾಗೆ ಪೀಸ್ ಮಾಡ್ಕೊತಾ ಇದ್ದೀವಿ. ಬೀಜನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈಗ ಚಿಕ್ಕ ಪೀಸಸ್ ಆಗಿ ಮಾಡ್ಕೊತಾ ಇದ್ದೀವಿ. ಮೂಸಂಬಿ ತುಂಬ ಒಳ್ಳೆಯದು ಹೆಲ್ತ್ಗೆ. ಮೂಸಂಬಿ ಬಂದುಬಿಟ್ಟು ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಬೋನ್ ಸ್ಟ್ರೆಂತನ್ನ ಇಂಪ್ರೂವ್ ಮಾಡುತ್ತೆ. ಈಗ ಕೈ ಮುರ್ಕೊಂಡವರು ಆ ಥರದವ್ರು ಏನಾದರೂ ಕುಡಿದ್ರೆ ಬೇಗನೆ ಇದು ವಾಸಿಯಾಗುತ್ತೆ ಮತ್ತು ನಮ್ಮ ಬೋನ್ಸಿಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ನೀವು ಮನೆಯಲ್ಲೇ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಇದು ಸ್ಕಿನ್ನಿಗೆ ಮತ್ತು ಹೇರ್ಸ್ಗೂ ಒಳ್ಳೆಯದು ಮೂಸಂಬಿ. ಸೊ ನಾವು ಬಿಡಿಸ್ಕೊಂಡು ತಿನ್ನೋಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಟೈಮ್ ಇರಲ್ಲ. ಸೊ ಈ ಥರನೂ ಮಾಡ್ಕೋಬೋದು ನೀವು. ಜ್ಯೂಸ್ ಥರ ಈಸಿಯಾಗಿ ನೀವು ಕುಡ್ಕೋಬೋದು. ಹಾಗೆ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗೆ ನೀವು ಪೀಸ್ ಮಾಡ್ಕೊಳ್ಳಿ. ಈಸಿಯಾಗೆ ಮಾಡ್ಬೋದು ಚಾಕುಲ್ಲೇ ನೀವು. ಇವಾಗ ಸೀಡ್ಸ್ ಎಲ್ಲ ಸಿಗ್ತಾ ಇರುತ್ತಲ್ಲ ಮಧ್ಯದಲ್ಲಿ, ಅದನ್ನ ಹಂಗೆ ನೀವು ರಿಮೂವ್ ಮಾಡ್ಕೋಬೋದು. ಒಂದೊಂದೇ ನೀವು ಸ್ಲೈಸ್ ಒಂದೊಂದೇ ಹಣ್ಣನ್ನು ತೆಗೆದ್ರೆ ನಿಮಗೆ ಗೊತ್ತಾಗಲ್ಲ, ಬೀಜನೆಲ್ಲ ಸಪ್ರೇಟಾಗಿ ತೆಗಿಬೇಕಾಗುತ್ತೆ. ಈ ಥರನೂ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಆಗ ಒಂದೊಂದು ಸೈಡ್ ಕಟ್ ಮಾಡ್ತೀವಲ್ವ, ಅವಾಗೆ ಬೀಜ ಸಿಗುತ್ತೆ. ಅದನ್ನು ಹಾಗೆ ನಾವು ತೆಗೆದು ಹಾಕ್ಬೋದು. ಇನ್ನೊಂದು ಮೂಸಂಬಿ ತೊಗೊಂಡ್ವಿ, ಅದನ್ನು ಸೇಮ್ ಹಾಗೆ ಕಟ್ ಮಾಡ್ಕೊಳ್ಳಿ. ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸಮ್ಮರ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತೀವಲ್ವ, ಮನೇಲಿ ಫ್ರೂಟ್ಸ್ ಇರುತ್ತಲ್ವ, ಫ್ರೂಟ್ಸಲ್ಲಿ ಈ ಥರ ಮಾಡ್ಕೊಂಡು ಕುಡೀರಿ, ಹೆಲ್ತಿಯಾಗಿರುತ್ತೆ. ಅದೇ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಸುಮ್ಮನೆ ಹೆಲ್ತ್ಗೆ ಪ್ರಾಬ್ಲಮ್ಮು. ಈ ಥರ ಫ್ರೂಟ್ಸ್ ಎಲ್ಲ ನೀವು ಮಾಡ್ಕೊಬೋದು. ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ.
ಇಷ್ಟೇ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಈಗ ಫುಲ್ ಎಲ್ಲ ನೋಡಿ, ಸೀಡ್ಸ್ ಎಲ್ಲ ಒಂದು ಸಪ್ರೇಟು ಮತ್ತು ಬರೀ ಹಣ್ಣು. ಇದನ್ನು ನಾವೀಗ ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ಪ್ರಿಪೇರ್ ಮಾಡೋಣ. ಜ್ಯೂಸ್ ಜಾರ್ ತೊಗೊಳ್ಳಿ. ಜ್ಯೂಸ್ ಜಾರ್ಗೆ ಈಗ ಕಟ್ ಮಾಡ್ಕೊಂಡಿರುವಂಥ ಮೂಸಂಬಿನ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಈಗ ಸಕ್ಕರೆ ಸೇರಿಸ್ಕೊತಾ ಇದ್ದೀವಿ. ನಾವು 2 ಹಣ್ಣು ತೊಗೊಂಡಿದ್ದೀವಲ್ವ, ನೀವು ಹುಳಿ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲಿ ನಾವು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀವಿ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಮಗೆ ಜ್ಯೂಸ್ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಅದಕ್ಕೆ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಅಷ್ಟೇ, ಇದನ್ನು ಮಿಕ್ಸಿ ಮಾಡಿದ್ರೆ ಜ್ಯೂಸ್ ಪ್ರಿಪೇರ್ ಆಗುತ್ತೆ. ಈಗ ರೆಡಿಯಾಗಿದೆ ಮೂಸಂಬಿ ಜ್ಯೂಸ್. ಈಗ ಇದ್ರದ್ದು ಪಲ್ಪೆಲ್ಲ ಇರುತ್ತಲ್ವ, ಅದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಆಗ ಬರೀ ನಿಮಗೆ ಲಿಕ್ವಿಡ್ ಆಗಿರೋ ಜ್ಯೂಸ್ ಸಿಗುತ್ತೆ. ಸೊ ಇದನ್ನು ಫಿಲ್ಟರ್ ಮಾಡಿಕೊಂಡ್ರೆ ನಿಮಗಿನ್ನೂ ಟೇಸ್ಟಿಯಾಗಿರುತ್ತೆ. ಒಂದು ಬೌಲ್ ತೊಗೊಳ್ಳಿ, ಒಂದು ಸೋಸೋದು ಫಿಲ್ಟರ್ದು ಒಂದು ತೊಗೊಳ್ಳಿ. ಇದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ಆ ಪಲ್ಪೆಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ, ನಿಮಗೆ ಬರೀ ಜ್ಯೂಸ್ ಉಳ್ಕೊಳ್ಳುತ್ತೆ. ಅಷ್ಟೇ ಫ್ರೆಂಡ್ಸ್. ಈಗ ಇದೆಲ್ಲ ಕಸ ಎಲ್ಲ ಬಂತಲ್ಲ, ಈಗ ಬರೀ ನಮಗೆ ಮೂಸಂಬಿ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಈಸಿಯಾಗಿ 3 ಇಂಗ್ರೀಡಿಯೆಂಟ್ಸಿಂದ ಇದು ಮಾಡ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಐಸ್ ಕ್ಯೂಬ್ಸು ಆ್ಯಡ್ ಮಾಡ್ಕೊಳ್ಳಿ. ಸೊ ಕೂಲಾಗಿರುತ್ತೆ, ಬೇಕಾಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, share and subscribe our channel.